ಮೂರು ಬೋಣಿಕೆಯಾದ ಗೆಳೆಯರೂ ಇದ್ದರು, ಚಿಂತನ್, ನವನೀತೆ ಮತ್ತು ಪುಷ್ಪ. ಇವರಿಬ್ಬರೂ ಬಹುಶಃ ಬಹುದೂರ ಹಳ್ಳಿಯಲ್ಲಿ ಬೆಳೆದವರಾದರೂ ಆತ್ಮೀಯತೆ ಮತ್ತು ನಂಬಿಕೆಗಳಿಂದ ತುಂಬಿದ ಸ್ನೇಹ ಇವರ ಮೌಲಿಕತೆಯಾಗಿತ್ತು. ಒಂದು ದಿನ ಅವು ಹೊರಗೆ ಹೋಗುವ ಹಾಗೆ ಮಾಡಿತು. ಚಿಂತನ್ ಹೇಳಿದ, ನಾವು ಹತ್ತಿರದ ಕಾಡಿಗೆ ಹೋಗಿ ಹೊಸ ಹಬ್ಬವನ್ನು ಪ್ರಯತ್ನಿಸೋಣ. ನವನೀತೆ ಸಮ್ಮತಿಸಿತು, ಹೌದು, ನಾವು ಹಳ್ಳಿಯ ಹೊರಗೆ ಹೊಸ ಜಗತ್ತನ್ನು ಅನ್ವೇಷಿಸೋಣ. ಅವರಿಗೆ ಎಲ್ಲರೂ ಸೇರಿ ಕಾಡು ಪ್ರವೇಶಿಸಿದರು. ಕಾಡಿನಲ್ಲಿ ಹೆಜ್ಜೆ ಹಾಕಿದಾಗ ಅವರಿಗೆ ಮೊದಲು ಒಂದು ವಿಶಿಷ್ಟ ಮರ ಕಂಡುಬಂತು. ಮರವು ಸುತ್ತಲೂ ಹೆಚ್ಚು ಪ್ರಭಾವಿತರಾಗಿ ನಿಲ್ಲಿತ್ತು, ಆದರೆ ಅದರಲ್ಲಿ ಒಂದು ಗುಪ್ತ ಚಿಹ್ನೆಯೂ ಇತ್ತು. ಪುಷ್ಪ ನೆನೆಸಿದ, ಈ ಮರವು ನಮ್ಮ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿ ಸಮಯದಲ್ಲಿ ನಾವು ಒಂದಾಗಿ ಕಡೆಯಷ್ಟು ಸಾಗಿದ್ದೇವೆ. ಅಂದಹಾಗೆ ನಾವು ಬಹುದೂರ ಹತ್ತಿರ ಇರೋಣ. ಹೆಚ್ಚು ವಿಚಾರ ಮಾಡಿ ಅವರು ಅದರ ಮಧ್ಯದಲ್ಲಿ ಒಂದು ಸಣ್ಣ ಗಹನ ದಾರಿ ಕಂಡುಬಿಟ್ಟರು. ಹತ್ತಿರವಾಗಿದ್ದು, ಹೋ, ಇದು ಹೇಗೆ? ನಾವು ನಮ್ಮ ಸ್ನೇಹವನ್ನು ಒಂದು ಹೊಸ ಹೆಜ್ಜೆ ಹಾಕಲು ಪ್ರಯತ್ನಿಸೋಣ ಎಂದು ಚಿಂತನ್ ಪ್ರೇರಣೆ ನೀಡಿದನು. ಇದು ಅದು. ಅವು ತನ್ನ ಸ್ನೇಹವನ್ನು ಸಂಪೂರ್ಣವಾಗಿ ಮೆಚ್ಚಿದ ಹತ್ತಿರ ತುಂಬಿದ ಕಥೆ.